ಹಲೋ ಎವ್ರಿವನ್, ವೆಲ್ಕಮ್ ಟು ಚಲನ್. ಇವತ್ತಿನ ವಿಡಿಯೋದಲ್ಲಿ ನಾವು UUCMSನಲ್ಲಿ ನಿಮ್ಮ ಅಟೆಂಡೆನ್ಸನ್ನು ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋದನ್ನು ನೋಡೋಣ ಅಂತ. BA, BCom, BSc, BBA, BCA ಯಾವುದೇ UG ಕೋರ್ಸ್ಗಳಿರ್ಬೋದು ಮತ್ತು PG ಕೋರ್ಸ್ ಕೂಡ ಇರ್ಬೋದು, MA, MCom, MSc ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಅಟೆಂಡೆನ್ಸನ್ನು ಸಬ್ಜೆಕ್ಟ್ ವೈಸ್ ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋದನ್ನು ನೋಡೋಣ. ನಿಮ್ಮ ಒಂದು ಬ್ರೌಸರ್ನಲ್ಲಿ ಕ್ರೋಮ್ ಬ್ರೌಸರ್ ಓಪನ್ ಮಾಡಿರಿ. ಅದು ಏನೈತಿ ಅಂತಂದ್ರೆ ಕರೆಕ್ಟಾಗಿ ನಿಮ್ಗೆ ಲಾಗಿನ್ ಆಗತ್ತೆ. ಅದರಲ್ಲಿ UUCMS ಅಂತ ಟೈಪ್ ಮಾಡಿರಿ. UUCMS ಅಂತ ಟೈಪ್ ಮಾಡಿದ್ಮೇಲೆ ಫಸ್ಟ್ ಒಂದು ಟ್ಯಾಬ್ ಏನು ಬರುತ್ತಲ್ಲ ಅದರಲ್ಲಿ ನೀವು UUCMSನ್ನು ಕ್ಲಿಕ್ ಮಾಡಿರಿ. UUCMS.karnataka.gov.in ಅಂತ ಬರುತ್ತೆ, ಕ್ಲಿಕ್ ಮಾಡಿರಿ. ಅಲ್ಲೇ ಸ್ಟೂಡೆಂಟ್ ಅಂತ ತಗೊಂಡು ಇಲ್ಲಿ ನಿಮ್ಮ UUCMS ನಂಬರನ್ನು ಎಂಟರ್ ಮಾಡಬೇಕು. ಯೂಸರ್ ನೇಮ್ ಇದ್ದಲ್ಲಿ ಯೂಸರ್ ನೇಮ್ ಹಾಕಿದ ನಂತರ ಪಾಸ್ವರ್ಡನ್ನು ಎಂಟರ್ ಮಾಡಿದ ನಂತರ ನಿಮ್ಮ ಒಂದು ಕ್ಯಾಪ್ಚಾ ಏನಿರುತ್ತೋ ಇಲ್ಲಿ ಡಿಸ್ಪ್ಲೇ ಆಗಿರೋದು ಅದೇ ಕ್ಯಾಪ್ಚಾನ ನೀವು ಎಂಟರ್ ಮಾಡ್ಕೋಬೇಕು. ಇದಾದಮೇಲೆ ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಲ್ಲಿ ನಿಮ್ಮ ನೇಮು, ಕಾಲೇಜ್ ನೇಮು ಎಲ್ಲ ಕೂಡ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನೀವು ಈ 3 ಡಾಟ್ಗಳೇನಿದಾವೆ ಅಲ್ಲಿ ಕ್ಲಿಕ್ ಮಾಡಬೇಕು. ಅದರ ನಂತರ ನಿಮ್ಮ ಒಂದು ಕೋರ್ಸ್ ರಿಜಿಸ್ಟ್ರೇಷನ್ ಕಾಣ್ತಾ ಇದೆ ನೋಡ್ರಿ, ಇಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಟ್ಯಾಬ್ ಒಳಗೆ ಮತ್ತು ಕೂಡ ಕೋರ್ಸ್ ರಿಜಿಸ್ಟ್ರೇಷನನ್ನು ಕ್ಲಿಕ್ ಮಾಡಿರಿ. ನಿಮ್ಮ ಎಲ್ಲ ಡೀಟೇಲ್ಸ್ಗಳು ಇದರಲ್ಲಿ ಡಿಸ್ಪ್ಲೇ ಆಗ್ತಾವೆ. ನೀವು ಪ್ರೆಸೆಂಟ್ ಯಾವ ಸೆಮಿಸ್ಟರ್ ಇರ್ತೀರಿ ಆ ಸೆಮಿಸ್ಟರ್ ಮೇಲೆ ಹೋಗಬೇಕು. ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ನಾನು 5th ಸೆಮ್ ನಿಮ್ಗೆ ತೋರಿಸ್ತೇನೆ. 5th ಸೆಮ್ ಇದರಲ್ಲಿ ವ್ಯೂ ಅಟೆಂಡೆನ್ಸ್ ಅಂತ ಇದೆ. ವ್ಯೂ ಅಟೆಂಡೆನ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮ್ಮ ಎಲ್ಲ ಸಬ್ಜೆಕ್ಟ್ಗಳನ್ನು ಅದು ತೋರಿಸ್ತೈತಿ. ಪ್ರತಿಯೊಂದು ಸಬ್ಜೆಕ್ಟಲ್ಲಿ ಇಲ್ಲಿರುವಂತಹ ಅಟೆಂಡೆನ್ಸ್ ಪರ್ಸೆಂಟೇಜನ್ನು ಅಬ್ಸರ್ವ್ ಮಾಡಿರಿ. ಈ ಅಟೆಂಡೆನ್ಸ್ ಪರ್ಸೆಂಟೇಜು ಯಾವಾಗಿದ್ರೂ ಕೂಡ 75 ಆರ್ 75 ಅಬೋವ್ ಪರ್ಸೆಂಟೇಜ್ ಇರಬೇಕು. ಇಲ್ಲಿ ಯಾವುದಾದ್ರೂ ಸಬ್ಜೆಕ್ಟು 75ಕ್ಕಿಂತ ಕಡಿಮೆ ಇದ್ರೆ ಇಮಿಡಿಯೇಟ್ಲಿ ನೀವು ನಿಮ್ಮ HODಗೆ ಕಾಂಟ್ಯಾಕ್ಟ್ ಮಾಡಬೇಕು ಮತ್ತು ನಿಮ್ಮ ಆಫೀಸ್ ಏನು ಕಾಲೇಜಿದ್ದು ಇರುತ್ತೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಹೇಳಬೇಕು. ನಿಮ್ದೇನಾದರೂ 75ಕ್ಕಿಂತ ಕಡಿಮೆ ಇದ್ರೆ ಆ ಸಬ್ಜೆಕ್ಟ್ದು ಹಾಲ್ ಟಿಕೆಟ್ ಬರೋದಿಲ್ಲ, ನೀವು ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಇರೋದಿಲ್ಲ. ಇಲ್ಲಿ ಸ್ಕ್ರೀನ್ ಅಬ್ಸರ್ವ್ ಮಾಡಿರಿ. ಒಂದು ಸಬ್ಜೆಕ್ಟಿಗೆ ಅಟೆಂಡೆನ್ಸ್ ಆಲ್ರೆಡಿ ಹಾಕಿದೆ, 76 ಇದೆ. ದೆನ್ ಇನ್ನೊಂದು ಕೂಡ 77% ಇದೆ. ಉಳಿದಿರೋ ಸಬ್ಜೆಕ್ಟ್ದು ಅಟೆಂಡೆನ್ಸ್ ಕಾಲಮ್ ಏನಿಲ್ಲ, ಯಾವುದು ಕೂಡ ಹಾಕಿಲ್ಲ. ಅಂದರೆ ಇನ್ನೂ ಕೂಡ ಆ ಸಬ್ಜೆಕ್ಟ್ಗೆ ಕನ್ಸರ್ನ್ ಇರುವಂತಹ ಫ್ಯಾಕಲ್ಟಿ ಅದನ್ನು ಎಂಟ್ರಿ ಮಾಡಿಲ್ಲ ಅಂತ ಅರ್ಥ. ನೆಕ್ಸ್ಟ್ ಇರುವಂತಹ ಸ್ಟೇಟಸ್ ಕಾಲಮ್ ಇದೆ ನೋಡ್ರಿ, ಆ ಕಾಲಮ್ ಇಲ್ಲಿನ್ನೂ ಬ್ಲ್ಯಾಂಕ್ ಐತಿ. ಆ ಕಾಲಮ್ ಏನಾದರೂ ಅಪ್ರೂವ್ಡ್ ಅಂತ ಬಂದರೆ ಯಾವುದೇ ರೀತಿ ಅಟೆಂಡೆನ್ಸನ್ನು ನೆಕ್ಸ್ಟ್ ಚೇಂಜ್ ಮಾಡೋಕ್ಕೆ ಅವಕಾಶ ಇರೋಂಗಿಲ್ಲ. ಹಾಗಾಗಿ ನೀವು ಅದು ಅಪ್ರೂವ್ ಆಗೋಕ್ಕಿಂತ ಮುಂಚೆನ 75ಕ್ಕಿಂತ ಕಡಿಮೆ ಏನಾದರೂ ಇದ್ರೆ ನೀವು ನಿಮ್ಮ HODಗೆ ಅಥವಾ ಫ್ಯಾಕಲ್ಟಿಗೆ ಅಥವಾ ಆಫೀಸಿಗೆ ಅದನ್ನು ತಿಳಿಸ್ಬೇಕು. ನೆಕ್ಸ್ಟ್ ಕಾಲಮ್ ಶಾರ್ಟೇಜ್ ಆಫ್ ಅಟೆಂಡೆನ್ಸ್ ಐತಿ, ಇಲ್ಲಿ ನೋ ಅಂತ ಐತಿ. ಅದು ಕೂಡ ಎಸ್ ಅಂತ ಏನಾದರೂ ಇದ್ರೆ ನಿಮ್ಮ ಹಾಲ್ ಟಿಕೆಟ್ ಬರೋಂಗಿಲ್ಲ. ಈ ಸ್ಕ್ರೀನನ್ನು ಅಬ್ಸರ್ವ್ ಮಾಡಿರಿ. ಸ್ಟೇಟಸ್ದೊಳಗೆ ಅಪ್ರೂವ್ಡ್ ಐತಿ, ಶಾರ್ಟೇಜ್ ಆಫ್ ಅಟೆಂಡೆನ್ಸ್ ಎಲ್ಲ ಸಬ್ಜೆಕ್ಟ್ದು ಕೂಡ ನೋ ಐತಿ. ಹಾಗಾಗಿ ಇದರದ್ದೇನಿಲ್ಲ, ಯಾವುದೇ ರೀತಿಯ ಪ್ರಾಬ್ಲಮ್ ಇರೋದಿಲ್ಲ. ನಿಮ್ಮ ಹಾಲ್ ಟಿಕೆಟ್ ಜನ್ರೇಟ್ ಆಗತ್ತೆ ಅಂತ ಅರ್ಥ. ಪ್ರತಿ ವಿದ್ಯಾರ್ಥಿಗಳು ಕೂಡ ಈ UUCMS ಒಳಗೆ ಲಾಗಿನ್ ಆಗಿ ಹಾಲ್ ಟಿಕೆಟ್ ಕೊಡೋದಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ಇದನ್ನು ನೋಡ್ತಾ ಇರಬೇಕು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.